ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವರಿಗೆ ನಿಮ್ ಕಷ್ಟಕ್ಕೆ ನಮ್ಮದೊಂದು ಸಲಾಂ. ಇವತ್ತು ನಾವೊಂದು ಬಹಳಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ ನಮ್ಮ ಬೆಳೆಗಳ ಒಂದು ರಹಸ್ಯ ಭಾಷೆ. ಹೌದು, ಗಿಡಗಳು ಕೂಡ ಮಾತಾಡ್ತವೆ, ಆದ್ರೆ ಅವುಗಳ ಭಾಷೆನೇ ಬೇರೆ. ಅದರಲ್ಲೂ ಮೆಣಸಿನ್ಕಾಯಿ ಬೆಳೆಗಾರರಿಗೆ ಇದು ತುಂಬಾನೇ ಮುಖ್ಯ. ಎಷ್ಟೇ ಒಳ್ಳೆ ಬೀಜ ತಂದಿರ್ತೀವಿ, ಗೊಬ್ಬರ ಹಾಕಿರ್ತೀವಿ, ಔಷಧಿ ಹೊಡೆದಿರ್ತೀವಿ, ಆದ್ರೂ ಈ ಕೀಟಗಳು ಮಾತ್ರ ನಮ್ಮ ಮೆಣಸಿನ ಬೆಳೆಯನ್ನು ಬಿಡೋದೇ ಇಲ್ಲ. ಯಾಕೆ ಹೀಗೆ? ಮತ್ತೆ ಮತ್ತೆ ಬಂದು ಬೆಳೆಯನ್ನು ಯಾಕೆ ಹಾಳು ಮಾಡ್ತವೆ? ಇದು ನಮ್ಮನ್ನ ಕಾಡೋ ದೊಡ್ಡ ಪ್ರಶ್ನೆ ಅಲ್ವಾ? ಒಂದು ಕ್ಷಣ ಯೋಚನೆ ಮಾಡಿ, ಒಂದು ವೇಳೆ ನಮ್ಮ ಗಿಡಗಳು ಮಾತಾಡೋಕೆ ಶುರು ಮಾಡಿದ್ರೆ ಹೇಗಿರುತ್ತೆ? ಬಹುಶಃ ಅವು ಈಗಾಗ್ಲೇ ಮಾತಾಡ್ತಿರ್ಬೋದು, ನಮ್ಮ ಕಣ್ಣಿಗೆ ಕಾಣಿಸ್ದ ಸಿಗ್ನಲ್ಗಳನ್ನ ಅಂದ್ರೆ ಸಂಕೇತಗಳನ್ನ ಕಳಿಸ್ತಾ ಇರ್ಬೋದು. ಹೌದು, ಇದು ಸತ್ಯ. ಅವುಗಳಿಗಂತಾನೆ ಒಂದು ಭಾಷೆ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಈ ಕೀಟಗಳ ಕಾಟವನ್ನ ಸುಲಭವಾಗಿ ನಿಯಂತ್ರಿಸಬಹುದು. ಸರಿ, ಹಾಗಾದ್ರೆ ಏನಿದು ರಹಸ್ಯ ಭಾಷೆ? ವಿಜ್ಞಾನದಲ್ಲಿ ಇದನ್ನ ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಚಿಕ್ಕದಾಗಿ ಹೇಳೋದಾದ್ರೆ ವಿಒಸಿಸ್. ಅಯ್ಯೋ, ಇದೇನೋ ದೊಡ್ಡ ಸೈನ್ಸ್ ಅಂತ ಗಾಬರಿ ಆಗ್ಬೇಡಿ. ಸರಳವಾಗಿ ಹೇಳಬೇಕು ಅಂದ್ರೆ ಇವು ಗಿಡದ ಎಲೆ, ಹೂವು, ಬೇರುಗಳಿಂದ ಗಾಳಿಗೆ ಬಿಡುಗಡೆಯಾಗುವ ನೈಸರ್ಗಿಕ ವಾಸನೆ ಅಷ್ಟೇ. ನಾವೊಂದು ತುಳಸಿ ಎಲೆನೋ ಇಲ್ಲ ಮೆಣಸಿನ ಎಲೆನೋ ಕೈಯಲ್ಲಿ ಹೆಚ್ಚುಕಿದಾಗ ಒಂದು ವಾಸನೆ ಬರುತ್ತಲ್ಲ, ಅದೇ ಈ ವಿಒಸಿಸ್. ಈಗ ನೋಡಿ, ಆರೋಗ್ಯವಾಗಿರೋ ಗಿಡ ಒಂಥರ ಪಿಸ್ಸು ಮಾತಲ್ಲಿ ಮಾತಾಡಿದ ಹಾಗೆ ಒಂದು ಸೌಮ್ಯವಾದ ಸಿಗ್ನಲ್ ಕಳಿಸುತ್ತೆ. ಆದ್ರೆ ಯಾವಾಗ ಒಂದು ಗಿಡದ ಮೇಲೆ ಕೀಟ ಬಂದು ಕೂರುತ್ತೋ, ಅದು ತೊಂದರೆಯಲ್ಲಿದೆ ಅಂತ ಜೋರಾಗಿ ಚೀರಾಡದ ಹಾಗೆ ಒಂದು ಅಲಾರಂ ಸಿಗ್ನಲ್ ಕಳಿಸುತ್ತೆ. ಗಿಡಗಳು ಕೀಟಗಳ ದಾಳಿಗೆ ಒಳಗಾದಾಗ ಕಳಿಸೋ ಈ ಅಪಾಯದ ಸಂಕೇತಕ್ಕೆ ಒಂದು ವೈಜ್ಞಾನಿಕ ಹೆಸರಿದೆ. ಅದನ್ನ ಹರ್ಬಿವೋರ್ ಇಂಡ್ಯೂಸ್ಡ್ ಪ್ಲಾಂಟ್ ವಾಲಟೈಲ್ಸ್ ಅಥವಾ HIPVs ಅಂತ ಕರೀತಾರೆ. ಅಂದ್ರೆ ಥ್ರಿಪ್ಸ್ ಅಥವಾ ನುಷಿಗಳಂತಹ ಕೀಟಗಳು ದಾಳಿ ಮಾಡಿದಾಗ ಗಿಡಗಳು ಕೊಡಿಸೋ ಒಂದು ಸ್ಪೆಷಲ್ ವಾಸನೆ ಇದು. ಹಾಗಾದ್ರೆ ಕೀಟಗಳಿಗೆ ಈ ಭಾಷೆ ಹೇಗೆ ಅರ್ಥ ಆಗತ್ತೆ? ಅವು ಈ ರಾಸಾಯನಿಕ ಸಿಗ್ನಲ್ಗಳನ್ನ ಹೇಗೆ ಓದ್ತವೆ? ಇಲ್ಲಿ ಒಂದು ಮಜಾವಾದ ವಿಷಯ ಇದೆ. ಕೀಟಗಳು ನಮ್ಮ ತರಹ ಹೊಲಗಳನ್ನ ನೋಡೋದಿಲ್ಲ. ಅವು ವಾಸನೆಯಿಂದಲೇ ತಮ್ಮ ದಾರಿಯನ್ನ ಹುಡುಕೊಳ್ತವೆ. ಅಂದ್ರೆ ಕೀಟಗಳಿಗೆ ಕಣ್ಣಿಗಿಂತ ಮೂಗೆ ಜಾಸ್ತಿ ಚುರುಕು. ಅವು ಗಾಳಿಯಲ್ಲಿರೋ ವಾಸನೆಯನ್ನ ಗ್ರಹಿಸ್ತವೆ. ಎಲ್ಲಿ ವಾಸನೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೋ ಆ ಕಡೆಗೆ ಹೋಗ್ತವೆ. ಉದಾಹರಣೆಗೆ, ಹೆಲಿಕೋವರ್ಪ ಪತಂಗ ಎಲ್ಲಿ ಮೊಟ್ಟೆ ಇಡಬೇಕು ಅಂತ ಡಿಸೈಡ್ ಮಾಡೋದೇ ಈ ವಾಸನೆಯನ್ನ ಹಿಡಿದು. ಇದು ಅವುಗಳ ಬದುಕಿ ಉಳಿಯೋ ಒಂದು ಜಾಣನೆ. ಸರಿ, ಇಷ್ಟೆಲ್ಲ ಆಯ್ತು. ಈಗ ನಮಗೆ ಅಂದ್ರೆ ರೈತರಿಗೆ ಈ ಗಿಡಗಳ ಸೀಕ್ರೆಟ್ ಲ್ಯಾಂಗ್ವೇಜ್ನಿಂದ ಏನು ಉಪಯೋಗ? ಇದನ್ನ ನಮಗೆ ಅನುಕೂಲ ಆಗೋ ಹಾಗೆ ಹೇಗೆ ಬಳಸ್ಕೊಳ್ಬೋದು? ನಮ್ಮ ಸಮಸ್ಯೆಗೆ ಪರಿಹಾರ ಇರೋದೇ ಇಲ್ಲಿ. ಇಲ್ಲಿ ನೋಡಿ, ಬಲೆ ಬೆಳೆಯ ಚಮತ್ಕಾರ. ಕೀಟ ಮೆಣಸಿನ ಗಿಡ ಹುಡುಕೊಂಡ್ ಬರ್ತಿದೆ. ಮೆಣಸಿನ ಗಿಡ ಸಣ್ಣದಾಗಿ ನಾನ್ ಇಲ್ಲಿದ್ದೀನಿ ಅಂತ ಸಿಗ್ನಲ್ ಕೊಡುತ್ತೆ. ಆದ್ರೆ ಪಕ್ಕದಲ್ಲೇ ಇರೋ ಚೆಂಡು ಹೂವಿನ ಗಿಡ ಅದಕ್ಕಿಂತ ಜೋರಾಗಿ ಇಲ್ಲಿ ಬಾ, ನಾನಿಲ್ಲಿ ಒಳ್ಳೆ ಊಟ ಇಟ್ಟಿದ್ದೀನಿ ಅಂತ ಕೂಗುತ್ತೆ. ಆಗ ಕೀಟಕ್ಕೆ ಕನ್ಫ್ಯೂಸ್ ಆಗಿ ಹೆಚ್ಚು ಆಕರ್ಷಕವಾದ ವಾಸನೆ ಬರೋ ಕಡೆ ಹೋಗುತ್ತೆ. ನಮ್ಮ ಮೆಣಸಿನ ಗಿಡ ಸೇಫ್ ಆಗಿ ಉಳಿಯುತ್ತೆ. ಇದನ್ನ ನೆನ್ಪಲ್ಲಿಟ್ಕೊಳ್ಳಿ, ಕೀಟವು ಹೆಚ್ಚು ತೀಕ್ಷ್ಣವಾದ ವಾಸನೆಯನ್ನು ಹಿಂಬಾಲಿಸುತ್ತದೆ. ತುಂಬಾ ಸರಳ ಅಲ್ವಾ? ಆದ್ರೆ ತುಂಬಾ ಶಕ್ತಿಶಾಲಿ ತಂತ್ರ ಇದು. ಈಗ ಬನ್ನಿ ಸ್ವಲ್ಪ ಅಡ್ವಾನ್ಸ್ಡ್ ವಿಷಯಗಳನ್ನ ನೋಡೋಣ. ಇದನ್ನ ಸಾಮಾನ್ಯವಾಗಿ ಯಾರು ರೈತರಿಗೆ ಅಷ್ಟು ಸುಲಭವಾಗಿ ಹೇಳ್ಕೊಡೋದಿಲ್ಲ. ಮೊದಲನೇ ರಹಸ್ಯ, ಗಿಡಗಳು ಒಂದಕ್ಕೊಂದು ಮಾತಾಡ್ಕೋತವೆ. ನಿಜವಾಗ್ಲೂ ಒಂದು ಗಿಡಕ್ಕೆ ಕೀಟ ಬಿದ್ರೆ ಅದು ಪಕ್ಕದ ಗಿಡಕ್ಕೆ ಜಾಗ್ರತೆ, ನಿನ್ನ ಮೇಲೆ ಅಟ್ಯಾಕ್ ಆಗ್ಬೋದು, ನೀನು ರೆಡಿಯಾಗು ಅಂತ ವಾಸನೆಯ ಮೂಲಕ ಮೆಸೇಜ್ ಕಳಿಸುತ್ತೆ. ಆಗ ಪಕ್ಕದ ಗಿಡಗಳು ತಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಆನ್ ಮಾಡ್ಕೋತವೆ. ಎರಡನೇ ರಹಸ್ಯ, ನಮ್ಮ ಹೊಲದ ಮಣ್ಣು ಎಷ್ಟು ಆರೋಗ್ಯವಾಗಿರುತ್ತೋ ಗಿಡದ ಧ್ವನಿ ಕೂಡ ಅಷ್ಟೇ ಗಟ್ಟಿಯಾಗಿರುತ್ತೆ. ಅಂದ್ರೆ ಮಣ್ಣಲ್ಲಿ ಮೈಕೋರೈಸ್ ಆದಂತಹ ಒಳ್ಳೆ ಸೂಕ್ಷ್ಮಜೀವಿಗಳಿದ್ರೆ ಗಿಡದ ರಕ್ಷಣಾ ಸಂಕೇತಗಳು ಸ್ಟ್ರಾಂಗ್ ಆಗಿರ್ತವೆ. ಮಣ್ಣಲ್ಲಿ ಸತ್ವ ಇಲ್ಲ ಅಂದ್ರೆ ಗಿಡದ ಸಿಗ್ನಲ್ ಕೂಡ ವೀಕ್ ಆಗಿರುತ್ತೆ. ಮೂರನೇ ಮತ್ತು ಬಹಳ ಮುಖ್ಯವಾದ ರಹಸ್ಯ, ನಾವು ಜಾಸ್ತಿ ಸಾರಜನಕ ಅಂದ್ರೆ ಯೂರಿಯಾ ಹಾಕಿದ್ರೆ ಅದು ಕೀಟಗಳಿಗೆ ಬನ್ನಿ ಊಟ ರೆಡಿಯಿದೆ ಅಂತ ಪಾರ್ಟಿಗೆ ಕರೆದ ಹಾಗೆ. ಹೆಚ್ಚಿನ ಸಾರಜನಕ ಗಿಡದ ರಕ್ಷಣಾ ವ್ಯವಸ್ಥೆಯನ್ನ ದುರ್ಬಲಗೊಳಿಸಿ ಕೀಟಗಳನ್ನ ಆಕರ್ಷಿಸೋ ರಾಸಾಯನಿಕಗಳನ್ನ ಹೆಚ್ಚು ಮಾಡುತ್ತೆ. ಅದಕ್ಕೆ ನೋಡಿ, ಹೆಚ್ಚು ಗೊಬ್ಬರ ಹಾಕಿದ ಹೊಲಕ್ಕೆ ಹೆಚ್ಚು ರೋಗ, ಕೀಟ ಬರೋದು. ನೋಡಿ, ಲ್ಯಾಬ್ಗಳಲ್ಲಿ ಸೈಂಟಿಸ್ಟ್ಗಳು ಇದನ್ನೆಲ್ಲ ಕಂಡುಹಿಡಿಯೋಕ್ಕೂ ಮುಂಚೆನೇ ನಮ್ಮ ಹಿರಿಯರು ಮಿಶ್ರ ಬೆಳೆ ಪದ್ಧತಿ ಮಾಡ್ತಿದ್ರು. ಯಾಕೆ ಅಂತ ಅವರಿಗೆ ಅನುಭವದಿಂದ ಗೊತ್ತಿತ್ತು. ವಿಜ್ಞಾನ ಅದಕ್ಕೆ ಕಾರಣವನ್ನ ಇವತ್ತು ಪತ್ತೆ ಹಚ್ಚಿದೆ ಅಷ್ಟೇ. ರೈತರು ಗಮನಿಸಿದ್ರು, ವಿಜ್ಞಾನ ಅದನ್ನ ಕಂಡುಹಿಡಿದಿದೆ. ಹಾಗಾದ್ರೆ ಈ ಮಾಹಿತಿ ನಮ್ಮ ಕರ್ನಾಟಕದ ರೈತರಿಗೆ ಹೆಲ್ಪ್ ಆಗುತ್ತಾ?
ಖಂಡಿತವಾಗಿಯೂ ಆಗುತ್ತೆ. ಈ ಜ್ಞಾನವನ್ನ ಬಳಸೋದ್ರಿಂದ ಕೀಟನಾಶಕಗಳ ಖರ್ಚು ಕಡಿಮೆ ಆಗುತ್ತೆ, ಕೀಟಗಳ ಕಾಟ ತಡವಾಗಿ ಶುರುವಾಗುತ್ತೆ, ನಮ್ಮ ಮಿತ್ರಕೀಟಗಳಿಗೆ ಆಸರೆ ಸಿಗುತ್ತೆ. ಅದರಲ್ಲೂ ನಮ್ಮ ಧಾರವಾಡ, ಹಾವೇರಿ ಮತ್ತು ಬಳ್ಳಾರಿ ಭಾಗದ ಮೆಣಸಿನಕಾಯಿ ಬೆಳೆಗಾರರಿಗೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಆದ್ರೆ ಒಂದು ವಿಷಯ ನೆನ್ಪಲ್ಲಿರ್ಲಿ, ಇದು ಯಾವುದೋ ಮ್ಯಾಜಿಕ್ ಅಲ್ಲ. ಪ್ರಕೃತಿ ಅನ್ನೋದು ಒಂದು ಸಿಸ್ಟಮ್ ಆಗಿ ಕೆಲ್ಸ ಮಾಡುತ್ತೆ. ಬರೀ ಬೆಳೆ ಹಾಕಿ ಆಮೇಲೆ ಸಿಕ್ಕಾಪಟ್ಟೆ ರಾಸಾಯನಿಕಗಳನ್ನ ಬಳಸಿದ್ರೆ ಈ ತಂತ್ರ ಕೆಲ್ಸ ಮಾಡೋದಿಲ್ಲ. ಎಲ್ಲವನ್ನೂ ಸಮತೋಲನದಲ್ಲಿಡ್ಬೇಕು. ಹಾಗಾದ್ರೆ ಇವತ್ತೇ ನಿಮ್ಮ ಹೊಲಕ್ಕೆ ಹೋಗಿ ಈ ಹೊಸ ದೃಷ್ಟಿಕೋನದಿಂದ ಒಮ್ಮೆ ನೋಡಿ. ನಿಮ್ಮ ಹೊಲದಲ್ಲಿ ಯಾವ ಮಾತುಕತೆ ನಡೀತಿದೆ? ನಿಮ್ಮ ಗಿಡಗಳು ಆರೋಗ್ಯದ ಸಂಕೇತ ಕಳಿಸ್ತಿವೋ ಅಥವಾ ಅಪಾಯದ ಅಲಾರಂ ಬಾರಿಸ್ತಿವೆಯೋ? ಸ್ವಲ್ಪ ಯೋಚನೆ ಮಾಡಿ. ಈ ಮಾಹಿತಿ ನಿಮ್ಗೆ ಉಪಯುಕ್ತವಾಯಿತು ಅನ್ಸಿದ್ರೆ ನಿಮ್ಮ ರೈತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಪ್ರಯತ್ನವನ್ನು ಬೆಂಬಲಿಸಲು ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ಕೃಷಿ ವಿಶ್ಲೇಷಣೆಗಳಿಗಾಗಿ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ.